ಸೆಪ್ಟಿಕ್ ಆಗಿರ್ತದೆ, ಇನ್ಸ್ಪೆಕ್ಷನ್ ಆಗಿರ್ತದೆ. ಏನೇ ಪ್ರಾಬ್ಲಮ್ ಬಂದ್ರೂ ಅಲ್ಲಿನ ಬಗ್ಗೆ ಸಂಪೂರ್ಣವಾಗಿ ಕ್ಲಿಯರ್ ಮಾಡಿಕೊಡ್ತೀವಿ ಅನ್ನೋ ಭರವಸೆ ನನಗೈತೆ. ಕೆಲವ್ರು ಬರ್ತಾರೆ ಅಳ್ಳಾಡ್ತಾ ಇರೋದು, ಲೈಟಾಗಿ ಅಳ್ಳಾಡ್ತಾ ಇದ್ರೂ ಗಟ್ಟಿ ಮಾಡಿಕೊಡ್ಬೋದು. ಪಕ್ಕ ಅದನ್ನು ಫುಲ್ಲು ಬೇರೆ ಏನಾರು ಸಮದೋಗಿದ್ದು ಫುಲ್ಲು ಹೋಗ್ಬಿಟ್ಟದೆ ಅಂದ್ರೂ ಅದನ್ನು ನಾವು ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಇಷ್ಟು ವರ್ಷದಲ್ಲಿ ಸುಮಾರು ಒಂದು 4-5 ಸೀಟ್ಗೆ ಆ ಥರ ಆಗೈತೆ. ಔಷಧಿ ಹಾಕಿದ್ಮೇಲೆ ಫುಲ್ಲು ಗೆಡ್ಡೆ ಎಲ್ಲ ಸಮದೋಗಿ ಔಷಧಿ ಹಾಕಿಸ್ಕೊಂಡಿದ್ದಾರೆ, ಸರ್ ಬಿದ್ದೋಯ್ತು ಅಂತ ಹೇಳಿದ್ದಾರೆ. ನಾನೇ ಹೇಳಿರ್ತೀನಿ, ಒಬ್ರಿಗೆ ಮಾತ್ರ ನಾನು ಇದುವರೆಗೂ ಒಬ್ರಿಗೆ ಹೇಳಿರಲಿಲ್ಲ, ಅವರೊಬ್ರು ಮಾತ್ರ ನಾನು ಇವಾಗಲೂ ಫೇಲ್ ಆಗೋದೆ ಅಂತ ಹೇಳೋದು. ಬಾಕಿಯವ್ರಿಗೆ ಯಾವ್ದಕ್ಕೂ ಈ ಥರ ಇಲ್ಲ. ಅಲ್ಲಿ ಗಟ್ಟಿಯಾಗುತ್ತೆ, 100% ಕ್ಯೂರ್ ಆಗುತ್ತೆ. ಕೇವಲ 20 ನಿಮಿಷದಲ್ಲೇ ಎಷ್ಟೇ ನೋವಿದ್ರೂ ಕಮ್ಮಿ ಆಗುತ್ತೆ. ಇಳ್ಳೆದೆಲೆಯಲ್ಲಿ ಕೊಡ್ತೀವಿ, ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ಚಿಕ್ಕ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ, 3 ವರ್ಷದ ಪಾಪೂ ಸುಧಾ ಕೊಟ್ಟಿದ್ದೀವಿ, ಅದನ್ನು ತಿನ್ಕೊಂಡ್ರೂ ಸುಧಾ ಏನಾಗಲ್ಲ, ಇನ್ಸ್ಪೆಕ್ಷನ್ ಏನೂ ಆಗಲ್ಲ. ಮತ್ತು ಏನಪ್ಪ ಅಂದರೆ ನಾವು ಪಥ್ಯ ಹೇಳ್ತೀವಿ 5 ದಿನ ಆ ಥರ ಇರಬೇಕು. ಕೆಲವರು ಪಥ್ಯ ಇರ್ದೇನೆ ಮತ್ತು ನೋವು ಬಂದದೆ ಅನ್ಕೊ ಬರ್ತಾರೆ, ಅದಕ್ಕೂ ಪೌಡ್ರ್ ಕೊಡ್ತೀವಿ ಸೆಪ್ಟಿಕ್ ಆಗಿದ್ರೂ. ಈ ಥರ ನಾವು ಔಷಧಿ ಕೊಟ್ಟು ಆಗಿನಿಂದ ಸುಮಾರು 14 ವರ್ಷ ಆಯ್ತು ಇವಾಗ ಆಗ್ತಾಯಿದ್ದೀವಿ. ನಾವು ಆಯುರ್ವೇದಿಕಲ್ಲಿ ಸೊಪ್ಪು ಮತ್ತು ಇಳ್ಳೆದೆಲೆ ಮತ್ತು ಪೌಡ್ರುಗಳಿದ್ದಾವೆ. ಅದನ್ನು ನಾವು ಹೊರಗಡೆಯಿಂದ ತಗೊಬಂದು ಅದನ್ನು ಪೌಡ್ರ್ ಮಾಡಿ, ಬೇರುಗಳಂತೂ ಯಾವುದೇ ಕಾರಣಕ್ಕೂ ನಾವು ಬಳಸಲ್ಲ. ಇವತ್ತುವರೆಗೂ ನೆಲದಲ್ಲಿರೋ ಬೇರುಗಳಂತೂ ಬಳಸಲ್ಲ. ಬರೀ ಸೊಪ್ಪು ಇಳ್ಳೆದೆಲೆ, ಸೊಪ್ಪು ಹೆಸ್ರು ಹೇಳ್ಬಾರ್ದು. ಒಂದು ಚಿಕ್ಕ ಪಾಪುಗಳ್ಗೆ ಹೇಳಿದ್ರು, ಕೆಲವು ಊರುಗಳ್ಗೆ ಹೋಗ್ತೀನಿ, ಚಿಕ್ಕ ಪಾಪುಗಳ್ಗೆ ತೋರಿದ್ರೂ ಆ ಸೊಪ್ಪ ಕಿತ್ಕೊಬರ್ತಾರೆ. ಚಿಕ್ಕ ಪಾಪುಗಳ್ಗೆ ಹೇಳಿದ್ರು ಆ ಸೊಪ್ಪ ಕಿತ್ಕೊಬರ್ತಾರೆ. ಇವತ್ತುವರೆಗೂ ಬೇರಂತೂ ನಾವು ಬಳಸಲ್ಲ. ಬರೀ ಸೊಪ್ಪು ಮತ್ತು ಇಳ್ಳೆದೆಲೆ ಮತ್ತು ಬೇರೆ ವಸ್ತುಗಳನ್ನು ನಾವು ತಗೊಬರ್ತೀವಿ. ಅದನ್ನು ತಿಂದ್ರೂ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ. ಅದನ್ನು ನಾವು ಪೌಡ್ರ್ ಮಾಡಿ ಇಷ್ಟು ಪ್ರಮಾಣ ಅಂತ ನಾವು ಹಾಕ್ತೀವಿ. ಅದನ್ನು ಹಾಕಿ ಸೆಪ್ಟಿಕ್ ಆಗಿರೋರಿಗೆ ಬೇರೆ, ಮತ್ತು ಮಾತ್ರೆ ನುಂಗಿರ್ತಾರೆ ಅದಕ್ಕೂ ಪೌಡ್ರ್ ಚೇಂಜ್ ಮಾಡಿ ಆ ಪೌಡ್ರುಗಳ್ನ ಮಿಕ್ಸ್ ಮಾಡಿ ಮಡಿಕೊಂಡಿರ್ತೀವಿ ಸಪ್ರೇಟು. ಅದನ್ನು ಪೌಡ್ರ್ ಇಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಮಾತ್ರೆ ನುಂಗಿದ್ರೆ ಇಷ್ಟು ಹಾಕ್ಬೇಕು, ಮಾತ್ರೆ ನುಂಗದೇ ಇದ್ದವ್ರಿಗೆ ಇಷ್ಟು ಹಾಕ್ಬೇಕು, ಮತ್ತು ಬರೀ ಅಲ್ಲಿ ನೋವು ಇರೋರ್ಗೆ ಇಷ್ಟು ಹಾಕ್ಬೇಕು ಅನ್ನೋ ಪ್ರಮಾಣಕ್ಕೆ ಅದನ್ನು ಚೆಕ್ ಮಾಡಿ ಹಾಕೊಡೋದ್ರಿಂದ ಸುಮಾರು ಕಡೆಯಿಂದೆಲ್ಲ ಜನ ಬರ್ತಾರೆ. ಬೆಲ್ಲ ತಿನ್ನಿಸೋದು ಕಾರಣ ಅಂದರೆ ಅದನ್ನು ಮಾತ್ರೆ ನುಂಗಿರ್ತಾರೆ ಮತ್ತು ಟ್ಯಾಬ್ಲೆಟ್ಸ್ ನುಂಗಿರ್ತಾರೆ. ಆ ಹುಳ ಅನ್ನೋದು ಮೇಲ್ಗಡೆ ಬರಲಿ ಅನ್ನೋದಕ್ಕೋಸ್ಕರ ಬೆಲ್ಲ ತಿನ್ನಿಸ್ತೀವಿ ನಾವು, ಬೇರೆ ತೇನ್ಕೂ ಇಲ್ಲ. ಅದು ಸಡನ್ನಾಗಿ ಕಮ್ಮಿ ಆಗುತ್ತೆ. ಮತ್ತು ಅದು ಹುಳ ಒಳಗಡೆ ಏನಾರು ಇರುತ್ತೆ. ಆ ಹುಳ ಅಂದರೆ ಎಲ್ಲ ಅಷ್ಟೊಂದು ಹುಳ ಇರೋಲ್ಲ. ಸಾಮಾನ್ಯವಾಗಿ ಒಳಗಡೆನಲ್ಲಿ ನೋಡಿದ್ರೆ ಆ ಧೂಳಿನಷ್ಟಪ್ಪನೇ ಹುಳ ಇರೋದು. 10-12 ಹುಳ ಬೀಳೋದು ಸಾಮಾನ್ಯವಾಗಿ. ಅದು ಸುಳ್ಳು. ಅದು ಏನಪ್ಪ ಅಂದರೆ ಸುಳ್ಳು ಅನ್ನೋ ಬದಲು ನಾವೇನು ಕೇಳೋದು ಇನ್ನೊಬ್ರ ಬಗ್ಗೆ, ಅದು ಯಾವುದು ಗುಳ್ಕಾಯಿನ ಬೀಜದ ಹೊಗೆಯಿಂದ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಹುಳಗಳು ಅಷ್ಟೊಂದು ಇರೋಲ್ಲ. ಅಷ್ಟೊಪ್ಪಿನಲ್ಲಲ್ಲಿ ಅಷ್ಟೊಂದು ಹುಳ ಇದ್ದರೆ ಮನುಷ್ಯ ಬದುಕ್ತಾನೆ? ಯಾವುದೇ ಕಾರಣಕ್ಕೂ ಇಲ್ಲ ಅಷ್ಟೊಂದು ಹುಳ. ಕಣ್ಣಿಗೆ ಕಾಣಲ್ಲ ಆ ಹುಳ, ಆದ್ರೂ ಇರ್ತದೆ, ಇಲ್ಲ ಅಂತೇನು. ಸೈಡ್ ಎಫೆಕ್ಟ್ ಏನಾಗೋದಿಲ್ಲ. ಪ್ರತಿಯೊಬ್ಬ ಮನುಷ್ಯ ತಿನ್ನುವಂಥ ವಸ್ತುನಲ್ಲಿ ದಿನ ಬೆಳಿಗ್ಗೆಯಿಂದ ಸಂಜೆ ಗಂಟೆ ಬಳಸಲೇಬೇಕು. ಒಂದು ವಸ್ತುನಿಲ್ಲರೂ ಒಂದು ವಸ್ತುನ ತಿನ್ನುವಂಥ ವಸ್ತುನಲ್ಲೇ ಆಯ್ಕೆ ಮಾಡಿ ಕಂಡುಹಿಡ್ದಿರುವಂಥದ್ದಿದು. ಅದು ನಮ್ಮ ತಾಯಿ, ನಮ್ಮ ತಂದೆ ಮತ್ತು ಗುರುಗಳು ಹೇಳ್ಕೊಟ್ಟಿರೋದು, ಋಷಿಮುನಿನೂ ಹೇಳಿರುವಂಥದ್ದಿದು. ಗುರುಗಳಿದ್ರು ಕಾಡಲ್ಲಿ, ಅವರು ಋಷಿಗಳು, ಅವರು ಹೇಳ್ಕೊಟ್ಟಿರುವಂಥದ್ದು. ಅವರು ತೀರೋಗಿರಬೇಕು ಮೋಸ್ಟ್ಲಿ, ಅವರು ಆಲ್ಮೋಸ್ಟ್ ತೀರೋಗಿರ್ತಾರೆ. ಸುಮಾರು ವರ್ಷದಲ್ಲಿ ನಾನು ಚಿಕ್ಕದ್ರಲ್ಲಿ ಹೇಳ್ಕೊಟ್ಟಿದ್ರು, ನಾನು ಕಲ್ತಿರಲಿಲ್ಲ ಆವಾಗ. ಅಲ್ಲಿಂದ ಬಂದಮೇಲೆ ನಮ್ಮ ತಾಯಿ ನಮ್ಮ ತಂದೆ ಆಗ್ತಾಯಿದ್ರಲ್ಲ ಅನ್ನೋದಕ್ಕೋಸ್ಕರ ಹಿಂದೆ ಮಾಡ್ತಿದ್ರು, ಅವರು ಅಪರೂಪಕ್ಕೆ ಹಾಕ್ಕೊಡ್ತಿದ್ರು. ಮತ್ತು ಇದನ್ನು ಪರಂಪರೆಯಾಗಿ ಬೆಳೆಸ್ತಿರ್ಲಿಲ್ಲ. ನನಗೆ ಹೇಳ್ಕೊಟ್ಟ ಮೇಲೆ ಒಂದು ಸ್ವಲ್ಪ ಮಾಡ್ತಾಯಿದ್ದೀನಿ. KM ದೊಡ್ಡಿಯಿಂದ 8 ಕಿಲೋಮೀಟ್ರ್ ಆಗುತ್ತೆ, ಮದ್ದೂರಿಂದ 14 ಕಿಲೋಮೀಟ್ರ್ ಆಗುತ್ತೆ. ವೆಹಿಕಲ್ಗಳು ಕೇಳಿದ್ರೆ ಎಲ್ಲಿಂದೇ ಬರಲಿ, KM ದೊಡ್ಡಿಗೆ ಬಂದೇ ಬರಬೇಕಿಲ್ಲ, ಮದ್ದೂರಿಗೆ ಬಂದೇ ಬರಬೇಕು. ಎಲ್ಲೇ ಬಂದ್ರೂ ಕೆಲವರು ಇವಾಗ ಹಾಸನ, ಧಾರವಾಡ, ಹುಬ್ಳಿಯಿಂದ ಬರ್ತಾರೆ, ಮದ್ದೂರಿಗೆ ಟ್ರೈನಿಗೆ ಬರ್ತಾರೆ. ಮದ್ದೂರಿನ ಟ್ರೈನ್ ರೈಲ್ವೆ ಸ್ಟೇಷನ್ ಹತ್ರ ಇಳಿದ್ರೂ ಸಾಕು. ಹಿಂಗೆ ಉಳ್ಕಲ್ಗೆ ಔಷಧಿ ಅಂದರೆ ರೈಲ್ವೆ ಸ್ಟೇಷನಲ್ಲಿ ಆಟೋದವ್ರಿಗೆ ಗೊತ್ತು, ಮದ್ದೂರಲ್ಲಿ ಬಸ್ ಸ್ಟಾಪ್ನವ್ರಿಗೆ ಗೊತ್ತು. ಅಲ್ಲಿ ಬಂದು ಬಸ್ ಇಳಿದ್ರೆ ಹಿಂಗೆ ಹೋಗ್ಬೇಕು ಅಂದರೆ ಕರ್ಕೊಬಂದು ಔಷಧಿ ಹಾಕ್ಸಿ 1 ಅವರ್ ಆಗಲಿ ವೆಯ್ಟಿಂಗ್ ಮಾಡಿ ಕರ್ಕೊಂಡೋಗಿ ರಿಟರ್ನ್ ಬಿಟ್ಕೊಡ್ತಾರೆ. ಸೇಫ್ಟಿ ಅಂತೂ ಒಂದು ಹೆಣ್ಪಾಪು ಬಂದ್ರೂ ಹೆಣ್ಮಗಳು ಬಂದ್ರೂ ಯಾವುದೇ ತೊಂದರೆ ಕೊಟ್ಟಿಲ್ಲ, ಇದುವರೆಗೂ ತೊಂದರೆ ಕೊಡೋಲ್ಲ. ಫಸ್ಟೇ ಹೇಳಿರ್ತೀವಿ ನಾವು, ಒಬ್ಬೊಬ್ಬರು ಬಂದಿರ್ತಾರೆ ಲೇಡೀಸಿ ಅಲ್ಲಿ ಯಾರಿಯಲ್ಲಿ ಕರ್ಕೊಬಂದುಬಿಡ್ಬೇಕು ಅಂತ. ಅದೇ ಪಾಲಿಸಿ ಮಾಡಿದ್ದಾರೆ. ದೊಡ್ಡಿಲೂ ಅಷ್ಟೇ, ಆಟೋದವರು KM ದೊಡ್ಡಿಲೂ ಅಷ್ಟೇ, ಮದ್ದೂರಲ್ಲೂ ಅಷ್ಟೇ. ರೈಲ್ವೆ ಸ್ಟೇಷನ್ ಹತ್ರ ಇಳಿತಾರೆ, ಬಂದು ಕೇಳ್ತಾರೆ, ಬಂದು ಮತ್ತೆ ಔಷಧಿ ಹಾಕಿಸ್ಕೊಂಡು 1 ಅವರ್ ಆಗಲಿ ವೆಯ್ಟಿಂಗ್ ಇದ್ದು ಕರ್ಕೊಂಡೋಗಿ ರಿಟರ್ನು ಸೇಫ್ಟಿಯಾಗಿ ಬಿಟ್ಕೊಡ್ತಾರೆ. ಮತ್ತು ಅವ್ರನ್ನ ಟ್ರೈನ್ ಹತ್ರ ಬಿಟ್ಕೊಟ್ಟು ಅವರು ಟ್ರೈನ್ ಹತ್ರ ಹೋಗ್ತಾರೆ. ಬೇರೆ ಕಡೆ ಎಲ್ಲೂ ಪರದಾಡುವಂಗಿಲ್ಲ ಇಲ್ಲಿ. ಟೈಮಿಂಗ್ಸ್ ಬೆಳಿಗ್ಗೆ 8ರಿಂದ ಸಾಯಂಕಾಲ 6 ಗಂಟೆವರೆಗೂ, ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಇರ್ತೀವಿ. ಪ್ರತಿದಿನ ಇರ್ತೀವಿ. ಸೋಮವಾರ ಒಂದಿನ ರಜಾ. 20 ನಿಮಿಷಕ್ಕೆ ಕಮ್ಮಿ ಆಗುತ್ತೆ, ಎಷ್ಟೇ ಪರವಾಗಿಲ್ಲ ಅಂತ ಅಂದ್ಕೊಂಡು ಹೋಗ್ತಾರೆ. ಇಲ್ಲ ಇನ್ಸ್ಪೆಕ್ಷನ್ ಏನಾರು ಆಗಿದ್ರೆ ಲೈಟಾಗಿರುತ್ತೆ, ಇಲ್ಲ ಅಂದರೆ ಪಕ್ಕ ಫುಲ್ ಕಮ್ಮಿ ಆಗೋದಕ್ಕನಪ್ಪ ಪರವಾಗಿಲ್ಲ ಅಂದ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಇವತ್ತುವರೆಗೂ 100ಕ್ಕೆ 90% ಕ್ಲಿಯರ್ ಆಗದೆ. ಮೊದಲು ಕೊಡ್ತಿದ್ದೋ, ಇವಾಗ ಮೊದಲೇ ಉಳ್ಕಲ್ ನೋವಿಗೆ, ಉಳ್ಕಡ್ಡಿಗೆ, ಪತ್ಮಂಡೆಗೆ, ಚರ್ಮ ಸಮಸ್ಯೆಗೆ ಇವಕ್ಕೆಲ್ಲ ಕೊಡ್ತಿದ್ದೋ, ಇವಾಗ ಕೊಡ್ತಾಯಿಲ್ಲ. ಬರೀ ಇದೊಂದು ಮಾತ್ರ ನಾವು ಕೇಳ್ಕೊಂಡಿರೋದು, ಇದೊಂದು ಮಾತ್ರ ಉಳ್ಕಲ್ ನೋವಿಗೆ ಆಗ್ತಾಯಿರೋದು.